ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು, ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ, ಎಷ್ಟುಚಿತವೋ ನೋಡು ಮಂಕುತಿಮ್ಮ. ಮಾನ್ಯ ಡಿ.ವಿ. ಗುಂಡಪ್ಪನವರು ಇಲ್ಲಿ ಮನುಷ್ಯನ ಅತಿಯಾಸೆ ಮತ್ತು ದುರಾಸೆಯ ಕುರಿತು ಹೇಳಿದ್ದಾರೆ. ಅತಿಯಾಸೆಗೆ ಮಿತಿ ಹಾಕದೇ ಇದ್ರೆ ಕೊನೆಗೆ ಅದರಿಂದ ನಮ್ಮ ಪತನವೇ ಸಂಭವಿಸ್ಬಿಡ್ಬಹುದು. ಇಲ್ಲ ಅಂದ್ರೆ ಅದರಿಂದ ನಾವು ಹೆಚ್ಚು ತೊಂದರೆಗೀಡಾಗಬಹುದು ಅನ್ನುವಂತ ಒಂದು ಎಚ್ಚರಿಕೆಯನ್ನ ಈ ಕಗ್ಗದಲ್ಲಿ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮನುಷ್ಯ ತನ್ನ ಸಾಮರ್ಥ್ಯವನ್ನ, ತನ್ನ ಮಿತಿಯನ್ನ ತಿಳ್ಕೊಂಡು ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕು. ತನ್ನ ಸಾಮರ್ಥ್ಯಕ್ಕೆ ಮೀರಿದ್ದನ್ನ ಮಾಡಲು ಆಸೆ ಪಟ್ರೆ ಅದರಿಂದ ಅವನು ತುಂಬಾ ತೊಂದರೆಗೊಳಗಾಗ್ತಾನೆ. ಈಗ ಅದನ್ನ ಡಿ.ವಿ.ಜಿ ಅವ್ರ ಸಾಲುಗಳ ಮೂಲಕ ಅರ್ಥೈಸ್ಕೊಳ್ಳೋಣ. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಕನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು ಅಂದ್ರೆ ನೀನು ಸನ್ನೆಗೋಲನ್ನ ಬೆಟ್ಟಕ್ಕೆ ಹಾಕಿದ್ಯಾ. ಸನ್ನೆಗೋಲು ಅಂದ್ರೆ ಯಾವ್ದಾದ್ರೂ ಬಂಡೆಯನ್ನೋ ಅಥವಾ ಕಲ್ಲು ಚಪ್ಪಡಿಯನ್ನೋ ಎತ್ತುವಂತಹ ಒಂದು ಕಬ್ಬಿಣದ ಸಾಧನ, ಹಾರೆ ಅಂತ ಹೇಳ್ಬೋದು. ಆ ಹಾರೆಯನ್ನ ಬಂಡೆ ಎತ್ತಲಿಕ್ಕೋ ಅಥವಾ ಕಲ್ಚಪಡಿ ಎತ್ತಲಿಕ್ಕೋ ಬಳಸ್ಬೇಕೇ ಹೊರ್ತು ಅಂತ ಬೃಹದಾಕಾರದ ಬೆಟ್ಟವನ್ನ ಆ ಸನ್ನೆಗೋಲಿಂದ ಎತ್ತಲಿಕ್ಕಾಗತ್ತೆ. ಆದ್ರೆ ಮನುಷ್ಯ ಆ ಸನ್ನೆಗೋಲನ್ನ ತೆಗೆದುಕೊಂಡು ಬೆಟ್ಟಕ್ಕೇನಾದ್ರು ಎತ್ತುತ್ತೀನಿ ಅಂತ ಹೋದ್ರೆ ಅದು ಸಾಮರ್ಥ್ಯಕ್ಕೆ ಮೀರಿದ್ದಾಗತ್ತೆ. ಈ ಪ್ರಯತ್ನದಿಂದ ಸನ್ನೆಗೋಲು ಸೊಟ್ಟಾಗಿ ಹೋಗುತ್ತೆ ಹೊರ್ತು ಬೆಟ್ಟ ಅಂತೂ ಅಲ್ಲೋಡೋದಿಲ್ಲ. ಅದನ್ನ ಬಳಸೋದಿಕ್ ಮುಂಚೆ ಅದೆಷ್ಟು ಗಟ್ಟಿ ಇದೆ ಅಂತ ನೋಡಿ ಬಳಸ್ಬೇಕು ಅಲ್ವಾ. ಅದಕ್ಕೆ ಡಿ.ವಿ.ಜಿ ಹೇಳ್ತಾರೆ, ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ. ಅಂದ್ರೆ ನೀನೇನಾದ್ರೂ ಅಷ್ಟಕ್ಕೆ ನಿಲ್ಲಿಸ್ದೆ ಮೈಮರೆತು ಸಾಹಸವನ್ನ ಮುಂದುವರಿಸಿದ್ದೆ ಆದ್ರೆ ನಿನ್ನ ರಟ್ಟೆಯೇ ಮುರಿದೋಗ್ಬೋದು, ಜೋಕೆ ಅಂತ ಎಚ್ಚರಿಕೆಯನ್ನ ನೀಡ್ತಾರೆ. ಅಂದ್ರೆ ನೀನ್ ಮಾಡೋದು ಎಷ್ಟು ಸರಿ ಇದೆ ಅಂತ ಯೋಚನೆ ಮಾಡು. ನಿನ್ನ ಶಕ್ತಿಯ ಔಚಿತ್ಯ ಮತ್ತು ಕೆಲಸದ ಕ್ಲಿಷ್ಟತೆ ಎರಡನ್ನೂ ಗಮನದಲ್ಲಿಟ್ಕೊಂಡು ಆಸೆ ಪಡ್ಬೇಕು. ಯಾರೋ ಮಾಡ್ತಾರೆ ಅಂತೇಳಿ ನಾವು ಮಾಡಕ್ ಹೋದ್ರೆ ಅವ್ರಿಗೆ ಸಾಧ್ಯ ಆಗಿದ್ದು ನಮಗ್ ಸಾಧ್ಯ ಆಗದೆ ಇರ್ಬೋದು. ಯಾರೋ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ತಿಯನ್ನ ಕೊಂಡ್ಕೊಳ್ತಾರೆ, ಬಂಗ್ಲೆ ಕೊಂಡ್ಕೊಳ್ತಾರೆ, ಕಾರ್ ಕೊಂಡ್ಕೊಳ್ತಾರೆ ಅಂತೇಳಿ ನಾವು ಕೂಡ ಅದಕ್ಕೆ ಆಸೆ ಪಟ್ಟು ಅದನ್ನ ತಗೊಳ್ಳಿಕ್ಕೆ ಅಂತ ಹೋದ್ರೆ ನಾವು ಸಾಲ್ಗಾರರಾಗಿ ತೊಂದರೆಗೊಳಗಾಗ್ಬೋದು ಅಲ್ವಾ. ಗೌತಮ ಬುದ್ಧ ಕೂಡ ಇದನ್ನೇ ಹೇಳಿದ್ದಾರೆ, ಆಸೆಯೇ ದುಃಖಕ್ಕೆ ಮೂಲ ಅಂತ. ಅದೇ ರೀತಿ ಅತಿ ಆಸೆ ಗತಿಗೇಡು ಅನ್ನೋ ಗಾದೆ ಕೂಡ ಕೇಳಿದ್ವಿ ಅಲ್ವಾ. ಆದ್ರಿಂದ ಅತಿಯಾಸೆಯನ್ನ ಬಿಟ್ಟು, ದುರಾಸೆಯನ್ನ ಬಿಟ್ಟು ಜೀವನದಲ್ಲಿ ತೃಪ್ತಿಯಿಂದ ಇರಬೇಕು. ಅತಿ ಆಸೆ ಪಟ್ರೆ ತೊಂದರೆಗೊಳಗಾಗ್ತೀವಿ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನ ಡಿ.ವಿ.ಜಿ ಈ ಕಗ್ಗದಲ್ಲಿ ನಮಗೆ ನೀಡಿದ್ದಾರೆ.